नमोऽस्तुते। ओ दीप ब्रह्मरूपस्त्वं ज्योतिषां प्रभुरव्ययः। ओ दीप ब्रह्मरूपस्त्वं ज्योतिषां प्रभुरव्ययः। आरोग्यं देहि पुत्रांश्च पतिं स्वच्छां हि मे सदा। ಶುಭಂ ಕುರುಜ್ಯೋತಿರ್ನಮೋಸ್ತುತೆ. ಇದರ ಮಹತ್ವ. ತಮಸೋಮ ಜ್ಯೋತಿರ್ಗಮಯ ಎಂಬ ಸಂದೇಶವನ್ನು ಸಾರುತ್ತಾ ಈ ದೀಪವು ನಿಮ್ಮ ಜೀವನದಲ್ಲಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕಿನತ್ತ ಜ್ಞಾನದೀವಿಗೆ ಬೆಳಗಿದ ಪರಮ ಪೂಜ್ಯರಿಗೆ ಗಣ್ಯರಿಗೆ ಕೈಯಲ್ಲಿ ಕೆಲಸ ಮನದಲ್ಲಿ ಕನಸು ನಡೆದು ಬಂದ ದಾರಿ ಎಲ್ಲರಿಗೂ ಮಾದರಿ. ಕೈಯಲ್ಲಿ ಕೆಲಸ ಮಾಡುವುದು ಮುಖ್ಯ, ಆದರೆ ಮನದಲ್ಲಿ ಮೌಲ್ಯಗಳನ್ನು ಇಟ್ಟುಕೊಳ್ಳುವುದು ಇನ್ನೂ ಮುಖ್ಯ. ಸರಿಯಾದ ದಾರಿಯಲ್ಲಿ ನಡೆಯುವುದು ಸುಲಭವಲ್ಲ, ಆದರೆ ದಾರಿ ತೋರಿಸುವವರು ಇದ್ದರೆ ಅದು ಸಾಧ್ಯ. ಸಮಾನವಲ್ಲ, ಸಹ ದೊಡ್ಡದು. ಇಂತಹ ವ್ಯಕ್ತಿತ್ವವನ್ನು ಗೌರವಿಸುವುದು ನಮ್ಮೆಲ್ಲರ ಭಾಗ್ಯ. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರಿಗಳು ಶ್ರೀ ಬೇಲಿಮಠ ಮಹಾಸಂಸ್ಥಾನ ಅವರಿಗೆ ಸನ್ಮಾನವನ್ನು सर्वे भद्राणि पश्यन्तु मा कश्चित् दुःखभाग् भवेत्. ओम शांति शांति शांति. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ನಮ್ಮ ವಿದ್ಯಾಶೇಖರ್ ಸಮೂಹ ವಿದ್ಯಾಸಂಸ್ಥೆಗಳ ಒಂದು ವಿಶೇಷವಾದ ಕಾರ್ಯಕ್ರಮ. ದೀಪವನ್ನು ಹಚ್ಚಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ಹೊಸ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನವನ್ನು ನೀಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಎಲ್ಲವನ್ನು ಮತ್ತು ಅವರ ಕ್ರಿಯಾಶಕ್ತಿಯಾಗಿ ಅವರಿಗೆ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥ ತಾಯಿ ವಿದ್ಯಾದೇವಿಯವರು ಮತ್ತು ಅವರಿಗೆ ಬೆಂಬಲ ಮತ್ತು ಪೂರ್ಣವಾಗಿರ್ತಕ್ಕಂಥ ನೆಲೆಯಲ್ಲಿ ಅವರಿಗೆ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಬಸವರಾಜೇಂದ್ರ ಮತ್ತು ಚಂದ್ರಮೋಹನ್ ಅವರು. ಇಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೋಧಕ ವೃಂದ ಮತ್ತು ಬೋಧಕೇತರರು, ವಿದ್ಯಾರ್ಥಿಗಳು ಎಲ್ಲರಿಗೂ ಸಹ ಅಭಿನಂದನೆಗಳು ಮತ್ತು ಭಗವಂತನ ಕೃಪಾ ಸದಾ ಇರಲಿ ಅಂತ ಅನ್ನೋದಾಗಿ ಹಾರೈಸ್ತೇನೆ. ವಿದ್ಯಾಶೇಖರ ನೋಡಿ, ವಿದ್ಯೆ ಶಿಖರಪ್ರಾಯವಾಗಿ ಬೆಳೀಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಆ ದಂಪತಿಗಳನ್ನು ವಿದ್ಯಾಶೇಖರ ಅಂತ ಹೇಳಿ ಭಗವಂತ ಸೇರಿಸಿದ್ದಾನೆ. ಇದಿಷ್ಟೇ ಅಲ್ಲ, ಅದಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ಕೆ ಪ್ರೇರಕ ಶಕ್ತಿಯಾಗಿ ಮುಂದಿನ ಭವಿಷ್ಯವನ್ನು ಬರೆಯುವವರು ಯಾರು ಅಂತಂದರೆ ಮಕ್ಕಳು. ತಾವೆಲ್ಲ ಏನು ಬಂದಿದ್ದೀರಿ, ನೀವು ನಿಮ್ಮ ಸ್ಫೂರ್ತಿ ಮತ್ತು ನಿಮ್ಮ ಬದುಕನ್ನು ಬೆಳಕು ಮಾಡಿಕೊಂಡು ವಿಶೇಷವಾದ ರೀತಿಯಲ್ಲಿ ದೇಶಕ್ಕೆ ಮತ್ತು ನಿಮಗೆ ಮತ್ತು ಸಂಸ್ಥೆಗೆ ಬೆಳಕನ್ನು ತರ್ತಕ್ಕಂಥ ಸನ್ನಿವೇಶ ಅದು ನಿಮ್ಮದು. ನಾವು ಯಾರು ಪ್ರಮುಖರು ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕವರು, ಹಿಂದೆ ಇರುವವರಿಗಿಂತಲೂ ಮುಂದೆ ಬರ್ತಕ್ಕವರು ಪ್ರಮುಖರು ಅಂತ. ಆ ಲೆಕ್ಕದಲ್ಲಿ ನೀವೆಲ್ಲ
ಈ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ನೆಲೆಯಲ್ಲಿ ನಿಮ್ಮ ಸಂಕಲ್ಪವನ್ನು ಗಟ್ಟಿಯಾಗಿಟ್ಟುಕೊಂಡ್ರೆ ನಮ್ಮ ಭಾರತದ ಮಕ್ಕಳು ನೀವೆಲ್ಲ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟು ಎಲ್ಲರೂ ಎಲ್ಲರೊಡನೊಂದು ನೀವೆಲ್ಲ ಸೃಷ್ಟಿ ಮಾಡ್ತೀರಿ. ಇಲ್ಲಿ ಸಂಕಲ್ಪ ಮಾಡೋದು ಓತ್ ಟೇಕಿಂಗ್ ಅಂತ ಇನ್ನೇನಿಲ್ಲ. ನಾನು ಕೇವಲ ಅಕ್ಷರವನ್ನು ಕಲಿಯೋದಿಲ್ಲ, ಅದರೊಳಗಿರ್ತಕ್ಕಂಥ ತಿರುಳನ್ನು ನಾನು ತಿಳ್ಕೊಳ್ತೇನೆ ಅಂತ. ಅಷ್ಟೇ ಅಲ್ಲ, ಕೇವಲ ಓದಿದ್ದು ಪುಸ್ತಕದಲ್ಲಿ ಅಷ್ಟೇ ಇರೋದಲ್ಲ, ಅದು ನಮ್ಮ ಬದುಕಿನ ಬೆಳಕಾಗಬೇಕು ಅಂತ. ನಾವು ಯಾವುದೇ ಒಂದು ಉತ್ತಮವಾಗಿರುವಂಥ ಒಂದು ಕೃತಿಯನ್ನು ನುಡಿಯುವುದು, ನುಡಿದಂತೆ ನಡೆಯುವುದು, ಇವೆರಡೂ ಬಹಳ ಮುಖ್ಯ ಅಂತ ಹೇಳಿ ನಮ್ಮ ಭಾರತದ ಶರಣ ಪರಂಪರೆ ಹೇಳಿದೆ. ಇಷ್ಟೆಲ್ಲ ಇರಬೇಕಾದ್ರೆ ನಾವು ಈ ಬೇಸಿಗೆ ಬಿಸಿಲಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ದಿನಪೂರ್ತಿ ಮಾಡಿ ನಮ್ಮ ಉತ್ಸಾಹ, ಉಲ್ಲಾಸ, ಸಡಗರಗಳು ಎಷ್ಟೇ ಬಿಸಿ ಇರಲಿ, ಎಷ್ಟೇ ಏನೇ ಇದ್ದರೂ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೇವೆ ಅಂತ ಅನ್ನುವಂಥ ನಿಮ್ಮ ದೃಢ ಸಂಕಲ್ಪ ಅದು ಸಹಜವಾಗಿರಬೇಕು. ಇವತ್ತು ಇಡೀ ಪ್ರಪಂಚದಲ್ಲೇ ನೀವು ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ, ಎಲ್ಲರೂ ದೇವರ ಮನೆಯ ಮಕ್ಕಳು, ಎಲ್ಲರೂ ಒಂದಾಗಿ ವಿಶ್ವಾಸದಿಂದ ಇರಬೇಕು ಅಂತ ಹೇಳಿ ನಮ್ಮ ಹಿರಿಯರು, ಶರಣರು ಎಲ್ಲ ಹೇಳಿದ್ರು. ಅದನ್ನು ಜಾರಿಗೆ ತರುವಂಥ ಕೆಲಸ ಇವತ್ತು ಬಹಳ ಮುಖ್ಯವಾಗಿದೆ. ನೀವೆಲ್ಲ ಮುಂದಿನ ಬೆಳಕಾಗಿ ಜಗತ್ತನ್ನು ಬೆಳಗಿಸಿ ಮತ್ತು ವಿದ್ಯಾಶೇಖರ ಸಮೂಹ ವಿದ್ಯಾಸಂಸ್ಥೆಗಳ ಕೀರ್ತಿಯನ್ನು ಪ್ರಪಂಚದಲ್ಲಿ ಹರಡಿ ಅಂತ ಅನ್ನುವಂಥದ್ದಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಪೂಜ್ಯ ಶ್ರೀಗಳ ಆಶೀರ್ವಾದಗಳೊಂದಿಗೆ ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ